ಕೆಲಸಕ್ಕೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ನಮ್ಮಮ್ಮ ಫುಲ್ ಹಾರ್ಡ್ ವರ್ಕರಪ್ಪ ಗೈಸ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಬೆಂಗ್ಳೂರಿಗೆ ಹೋಗ್ತೀವಿ. ಇಲ್ಲಿ ಮಾತಾಡೋ, ಎಲ್ಲರಿಗೂ ಆಯ್ ಮಾಡು ಲಾಸ್ಟು. ಇನ್ನು ಯಾವ ಬ್ಲಾಗ ಬರೋದು? ಹಾಂ, ಹೆಂಗ ಅನಿಸ್ತೈತೆ ನಾವು ಹೋಗೋದು? ಇಲ್ಲಪ್ಪ, ಬೇಜಾರಾಗ್ತೈತೆ. ಮತ್ತೆ ಖುಷಿಯಾಗಿ ಹೇಳ್ತಾ ಇದ್ಯಾ ಗೈಸ್? ಇವಾಗ ನಾನು ನಮ್ಮ ಸ್ಕೂಟಿನಲ್ಲಿ ಹೋಗ್ಬಿಟ್ಟು ಬಿಟ್ಟು ಬರಬೇಕು. ಬರೋಣ ಗೈಸ್. ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಅಮ್ಮ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರು ಅಲ್ವಾ, ಸೊ ಟಿಫನ್ ಎಲ್ಲ ಮಾಡಿ ಟಿಫನ್ ತಿಂದು ನಾವು ಫ್ರೆಶ್ ಅಪ್ ಆಗಿ ಸೊ ನೋಡಿ ಇವಾಗ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಥರ ಬೇಜಾರಾಗ್ತೈತೆ ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇನ್ನೊಂದು ಕಾರ್ ತಗೋಬೇಕು ನಮ್ಮ ಲಗೇಜ್ಗಳಿಗೆ, ಅಷ್ಟು ಲಗೇಜ್ ಐತೆ. ಪ್ಯಾಕಿಂಗ್ ನಡೀತಾ ಇದೆ. ತಗೋದು ಇದು ನಾನು ಮುಂದೆ ಇಟ್ಕೊಂಡ್ಲಾ? ಮೊಮ್ಮಜ್ಜಿಗೆ ಬದಲ್ ತಡಿಯವ ಅಲ್ಲಿ. ಮೊಮ್ಮಜ್ಜಿ ನೀನ್ ನೋಡ್ಬೇಕು ಅಂತಾನೆ ಹಪ್ಳ ತರ್ರಿ ಅಂತ ಹೇಳಿರೋದಲ್ಲಿ. ಇನ್ನೇನಿಲ್ಲ ಮನೆ ಸಮಾಚಾರ. ಬೆಂಗಳೂರಿಗೆ ಯಾವಾಗ ಬರ್ತೀರಾ? ನನ್ನ ಮಾವಿನಕಾಯಿ ಕಿತ್ತು ನಮ್ಮ ಅಜ್ಜಿ ಹೆಂಗೆ ಮಾಡ್ಕೊಂಡೈತೆ ಅಲ್ಲಿ ತೋರಿಸು. ಮಾವಿನಕಾಯಿ ಕಿತ್ತು ಹೆಂಗೆ ಮಾಡ್ಕೊಂಡೈತೆ ಅಂದ್ರೆ ಹಂಗೆ ಮಾಡ್ಕೊಂಡೈತೆ. ಬಾಳೇನು ಮಾಡಜ್ಜಿ? ಅದು ನೋಡಿ ಒಡಿಸಿ ಫೋನ್ ಹಾಕು. ನಿಜ ಗೈಸ್, ನಮ್ಮ ಲಿರೀಶಾಗಂತೂ ನಮ್ಮ ಅಮ್ಮ ಮನೆ ಸಿಕ್ಕಾಬಟ್ಟೆ ಅಡ್ಜಸ್ಟ್ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಅಲ್ಲಿ ಆಟ ಆಡಲಿಕ್ಕೆ ಆಗಲಿ ಮತ್ತು ಅಜ್ಜಿ ತಾತ ಯಾವಾಗಲೂ ಇರ್ತಾರೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಿದ್ಲು ಈ ಸಮ್ಮರ್ ಹಾಲಿಡೇಸ್ನ. ಬಟ್ ಇವಾಗ ಅವಳಿಗೆ ಸಡನ್ನಾಗಿ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿರೋದು ಒಂಥರ ಬೇಜಾರಾಗ್ತಿದೆ. ಮುಂಚೆ ಅಡ್ಜಸ್ಟ್ ಆಗ್ತಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿದ್ಲು. ಗೈಸ್ ನಮ್ಮಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ದೆ ಗೈಸ್. ನೋಡೋಣ ನಮ್ಮಮ್ಮ ಎಲ್ಲಿ ಬರ್ತಾಯಿದ್ದ ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗಿದ್ರು ಅಲ್ವಾ. ಸೊ ಹಂಗಾಗ್ಬಿಟ್ಟು ಇಲ್ಲೇ ಬರ್ತೀನಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಎಲ್ಲಿ ಬರ್ತಾವ್ರು ಹಪ್ಪಳ ತಗೊಡ್ತೀನಿ ಸಾಕು. ನೋಡಿ ಗೈಸ್, ಇಲ್ಲ ಅಮ್ಮನ ಹತ್ರ ದುಡ್ಡು ಇಸ್ಕೊಂತವಳೆ ಐಸ್ ಕ್ರೀಮ್ ತನಕ. ಬತ್ತೀಯ ನೀನು? ಬತ್ತೀಯ? ಬಾಯ್ ಆಯ್ತು, ಬಾಯ್ ಲಿಶ ಬಾಯ್. ಹೋಗ್ರಿ ಬೇಗ, ಡೋರ್ ಹಾಕ್ತೀನಿ. ಬಾಯ್. ನಾನೇ ಬಂದ್ಬಿಡ್ತೀನಿ. ನಾನೇ ಬಂದ್ಬಿಡ್ಲಾ? ಬಾಯ್ ಬಾಯ್. ನಂಗೆ ಕಡೆ ಕಡೆ ನೋಡ್ತಾ ಇತ್ತು ಗೊತ್ತಿಲ್ಲ. ಬಾಯ್. ಎಲ್ಲಪ್ಪ. ಹಾಂ ಬಾಯ್ ಬಾಯ್. ಯಾರ ಜೊತೆ ತೀಟೆ ಆಡೋದಿನ್ನ ನೀನು? ತೀಟೆ ಆಮೇಲೆ ನೋಕೋದು ಇವೆಲ್ಲ ಮಾಡಬಾರ್ದು ಮೇಲೆ ನಿಂತ್ಕೊಂಡು. ಕಾರ್ಗೆ ಏರ್ ಹಿಡಿಸ್ತಾ ಇದ್ದೀವಿ. ಸೊ ಯಾಕಂದರೆ ಇಷ್ಟಿನವರೆಗೂ ಕಾರು ಊರಲ್ಲೇ ಇತ್ತಲ್ವಾ. ಸೊ ಹಂಗಾಗ್ಬಿಟ್ಟು ನೋಡೋಣ, ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಅಪ್ಪ ಮಗು ಚೆಕ್ ಮಾಡಿಸ್ತಾ ನೋಡಿ. ಅವ್ರ ಅಪ್ಪ ಹೋಗಿದ್ದಾರೆ ಅಂತ ಅವಳು ಹೋಗೋಳೆ ನೋಡಿ. ನೈಟ್ರೋಜನ್ ಇದು ಮಾಡಿಸ್ತಾ ಇದ್ದೀವಿ, ಅಂದರೆ ಏರ್ನ ತೆಗೆಸ್ಬಿಟ್ಟು ಮತ್ತೆ ಇದು ಮಾಡಿಸ್ತಾ ಇದ್ದೀವಿ, ಏರ್ ಹಿಡಿಸ್ತಾ ಇದ್ದೀವಿ. ಇವಾಗ ಹಿಡಿತಾ ಇದ್ದಾರೆ. 36 ಹಿಡಿಸ್ತೀವಿ. 4 ಚಕ್ರಕ್ಕೂ 36. ಬರಬೇಕಾದ್ರೆ ಏನು ಅನ್ನಿಸ್ತು? ಬೇಜಾರಾಗ್ತಾಯ್ತಾ? ಏನು ಮಿಸ್ ಮಾಡ್ಕೊತೀಯ ನೀನು? ಏನು ಮಿಸ್ ಮಾಡ್ಕೊತೀಯ? ಬೇಗ ಬೇಗ ಕಾಫಿ ಹಿಡಿಸ್ಕೊಂತೀಯ. ಊಟ ನಮ್ಮಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಲ್ಲನ. ನಮಗಂತೂ ಫುಲ್ ಫೇವ್ರೆಟ್ ನಮ್ಮಮ್ಮ ಮಾಡೋ ಅಡುಗೆ, ನಮ್ಮಮ್ಮ ಮಾಡೋ ಊಟ ಅಂದರೆ. ನಾನು ಅಷ್ಟೇ, ನಮ್ಮಮ್ಮ ಮಾಡೋ ರೊಟ್ಟಿ ಮಿಸ್ ಮಾಡ್ಕೊತೀನಿ. ನಾನು ಅಷ್ಟೇ. ನಮ್ಮ ಅಜ್ಜಿನೂ ಇವಾಗ ಅಲ್ಲಿ ಇದ್ದಾರೆ, ಬಟ್ ಬರ್ತಾರೆ ಬೆಂಗಳೂರಿಗೆ. ಸ್ವಲ್ಪ ಊರಿಗೆಲ್ಲ ಹೋಗ್ಬೇಕು, ಮುಗಿಸ್ಕೊಂಬಿಟ್ಟು ಬರ್ತಾರೆ. ಲಗೇಜ್ ಅಂತೂ ತುಂಬಿಟ್ಟೈತೆ ಗೈಸ್. ಇದೆಲ್ಲ 3ನೇ ಫ್ಲೋರಿಗೆ ಹೆಂಗೆ ಶಿಫ್ಟ್ ಮಾಡೋದೋ ಗೊತ್ತಿಲ್ಲ ನೋಡಿ. ಸ್ವಲ್ಪ ಆದರೂ ನೆಕ್ಸಾನ್ ತಗೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು ಗೈಸ್. ಇವಾಗ ನೆಕ್ಸ್ಟ್ ಏನು ಮಾಡೋದೋ ಗೊತ್ತಿಲ್ಲ. ಈ ಡೇ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ.
ಜಸ್ಟ್ ಊರಿಂದ ಬಂದು ಅಲ್ವಾ, ಸೊ ಹಂಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಗಾಯ್ಸ್, ಇಲ್ಲಿ ಹೆಂಗೆ ಆಕ್ಸಿಡೆಂಟ್ ಆಗಿದೆ ಅಂದರೆ, ಯಪ್ಪ, ಸಿವಿಲ್ ಗಾಡಿ ಫುಲ್ಲು ಆ ಕಡೆಯಿಂದ ಬರಬೇಕಾದ್ರೆ ಹಿಂಗೆ ಬಂದ್ಬಿಟ್ಟವನೆ, ಫುಲ್ ಈ ಕಡೆ ರೋಡಿಗೆ ಬಂದೈತೆ, ಎಲ್ಲ ಹೋಗೈತೆ ಅಪ್ಪ. ನೋಡಿ 1 ನಿಮಿಷ ಮೈಕೈ ಎಲ್ಲ ಜುಮ್ ಅಂದ್ಬಿಡ್ತು. ನೋಡಿ ಗೈಸ್, ಯಾರಿಗೂ ಏನೂ ಆಗಿರಲಿಲ್ಲ ಅಂದರೆ ಸಾಕಪ್ಪ. ಯಪ್ಪ, ಈ ಆಕ್ಸಿಡೆಂಟ್ಗಳು ನೋಡ್ತಾ ಇದ್ರೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ ಗೈಸ್, ಸಿಕ್ಕಾಬಟ್ಟೆ ನಿಜ. ಯಪ್ಪ, ಎಲ್ಲರೂ ಸೇಫಾಗಿ ಡ್ರೈವ್ ಮಾಡಿ, ಸೇಫಾಗಿರಿ, ನಿಧಾನಕ್ಕೆ ಓಡಿಸಿ. ಕಾರ್ನೇ ಆಗಲಿ, ಬೈಕ್ನೇ ಆಗಲಿ, ಬಸ್ಸೇ ಏನೇ ಆಗಲಿ, ತಾಳ್ಮೆಯಿಂದ ನಿಧಾನಕ್ಕೆ ಓಡಿಸಿ. ಯಾಕಂತಂದರೆ ತುಂಬ ಸೇಫಾಗಿರಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಗೈಸ್, ಇವತ್ತಿನ ಬೆಂಗಳೂರಿಗೆ ಬಂದೆ. ಸೊ ಪ್ರಮೋಷನ್ಸು ಬರ್ತಿದೆ, ಹಾಗೆ ಪಾರ್ಸಲ್ಗಳು ಬರ್ತಿದೆ, ಲೈಫಲ್ಲಿ ಏನೇನೋ ಆಗ್ತಿದೆ ಗೈಸ್. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಯಾವ ಥರ ಬಂದಿದೆ ಏನು ಗೊತ್ತಿಲ್ಲ. ಗೈಸ್, ಇದು ಬ್ಲಿಂಕಿಟ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು, ಯಾಕಂದರೆ ಮನೆ ಫುಲ್ ಖಾಲಿ ಖಾಲಿ ಅಂತ ಫೀಲ್ ಆಗ್ತಾಯಿತ್ತು. ಹಾಗೆ ನಾನು ಇಷ್ಟು ದಿನ ನಮ್ಮೂರಲ್ಲಿದ್ದು, ಸೊ ಇವತ್ತು ಬೆಂಗಳೂರಿಗೆ ಬಂದಿದ್ದೀನಿ ಅಲ್ವಾ. ಸೊ ಈ ದಿನ ನನಗೇನೋ ಒಂಥರ ಮನೆಯೆಲ್ಲ ಫುಲ್ಲು ಬೇಜಾರು ಅನ್ನಿಸ್ತಿತ್ತು. ಸೊ ಹಾಗೆ ಬ್ಲಿಂಕಿಟ್ಟಲ್ಲಿ ನಾನು ಈ ಪಾಟ್ಗಳನ್ನ ನೋಡಿದೆ. ಸೊ ಈ ಪಾಟ್ಸ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ನಂಗೆ ನಿಜ ಇಷ್ಟ ಆಯಿತು. ಬಟ್ ಒಂದೇ ಒಂದು ಬೇಜಾರೇನು ಅಂದರೆ, ಆನೆಸ್ಟ್ಲಿ ಹೇಳ್ತೀನಿ, ಸೊ ನಾನು ಸ್ಕ್ರೀನಲ್ಲಿ ನೋಡಿದ್ದ ಪಾಟ್ಗಳೇ ಬೇರೆ, ಬಟ್ ಇಲ್ಲಿ ನನಗೆ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಸಿಕ್ತು. ನನಗೆ ಅದೊಂದು ಬೇಜಾರಾಯಿತು. ಆ್ಯಂಡ್ ವರ್ತ್ ಅಂತ ಅನ್ನಿಸ್ತು ಅಮೌಂಟ್ಗೆ. ಬಟ್ ಏನಂತಂದರೆ ಸ್ವಲ್ಪ ಬೇಜಾರೇನು ಅಂದರೆ ತುಂಬ ಚಿಕ್ಕದಾಗಿದೆ. ಅದು ಬಿಟ್ಟರೆ ನಾನು ಬಾಕ್ಸಸ್ಸು ಪ್ಯಾಕಿಂಗು ಎಲ್ಲ ತುಂಬ ಯುನೀಕಾಗಿ ಮಾಡಿದರು, ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನೇ ತೆಗಿಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಬಿಟ್ಟು ತೆಗ್ದೆ ಅಂತ ಅನ್ನಿಸ್ತಾಯಿತ್ತು. ಸೊ ನನಗೆ ನಿಜ ಚಿಕ್ಕದು ಅನ್ನೋದೊಂದು ಬಿಟ್ಟರೆ ಅದು ಪಾಟ್ಗಳನ್ನ ನೋಡ್ದಂಗೆ ತುಂಬ ಖುಷಿ ಆಯಿತು. ಸೊ ಅದು ಗ್ರೋತ್ ಆದಮೇಲೆ ನೋಡೋಣ ಯಾವ ಥರ ಗ್ರೋ ಆಗುತ್ತೆ ಗಿಡ ಅಂತ. ಸೊ ಮನಿ ಪ್ಲ್ಯಾಂಟ್ ಒಂದು ತುಂಬ ಇಷ್ಟ ಆಯಿತು, ಅದೊಂದು ಸಕ್ಕತ್ತಾಗಿ ಬಂದಿತ್ತು. ಸೊ ಏನೋ ಗೊತ್ತಿಲ್ಲ, ಇದೆಲ್ಲ ಡೆಕೋರೇಟ್ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಸೊ ಯಾವ ಥರ ಡೆಕೋರೇಟ್ ಮಾಡ್ತೀನಿ ಅನ್ನೋದೆಲ್ಲ ತೋರಿಸ್ತೀನಿ. ಸೊ ಇನ್ಮೇಲೆ ಇದೇ ಥರ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ, ಅನ್ಬಾಕ್ಸಿಂಗ್ ಆಗಿರ್ಬೋದು, ಸೊ ಮೀಶೋ ಅಲ್ಲೂ ಇರ್ಬೋದು, ಮಿಂತ್ರಾ ಅಲ್ಲೂ ಇರ್ಬೋದು, ಈ ಥರನೂ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಸಹ ಟ್ರೈ ಮಾಡ್ತೀನಿ. ಸೊ ನೀವು ಇದೇ ಥರ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಈ ಪಾಟ್ಗಳನ್ನೆಲ್ಲ ಎಲ್ಲೆಲ್ಲಿ ಇಡೋದು ಅಂತ ಇನ್ನು ಡಿಸೈಡ್ ಮಾಡ್ತಾಯಿದ್ದೀನಿ. ಬಟ್ ಅಲ್ಲೆಲ್ಲ ಇಟ್ಟಿಲ್ಲ, ನೋಡಬೇಕು ಅಲ್ಲಿಡೋದ ಇಲ್ಲಿಡೋದ ಮತ್ತು ಕಿಚನಲ್ಲಿ ಇಡೋದ. ಹಾಗೆ ರೆಸಿಪೀಸ್ ವ್ಲಾಗ್ಸು ಸಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಗೆ ನಿಮ್ಗೆ ಯಾವ ರೆಸಿಪಿ ವ್ಲಾಗ್ ಬೇಕಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್, ಎಲ್ಲರೂ ಒಂದು ಕಮೆಂಟ್ ಮಾಡಿ. ಸೊ ಊರಿಂದ ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬಂದಿದ್ವು, ಅದನ್ನು ಸಹ ನನ್ನ ಹಸ್ಬೆಂಡ್ ಎಲ್ಲ ಚೀಲದಿಂದ ತೆಗೆದು ನೀಟಾಗಿ ಕಾಟನ್ ಬಾಕ್ಸ್ಗೆ ಜೋಡಿಸ್ತಾ ಇದ್ದಾರೆ, ಚೆನ್ನಾಗಿ ಹಣ್ಣಾಗಲಿ ಅಂತ. ಸೊ ಓಕೆ ಗೈಸ್, ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮ ಬೀಳ್ಕೊಡುಗೆ ಸಮಾರಂಭ ಊರಲ್ಲಿ ಅಂತ. ಸೊ ನನ್ನ ಕೈಲಿ ಆದಷ್ಟು ವಿಡಿಯೋನ ಮಾಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಹಾಗೆ ಯಾವ ವಿಡಿಯೋ ಬೇಕಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಒಂದೊಂದು ಕಮೆಂಟ್ ಮಾಡಿ, ಜಾಸ್ತಿ ಬೇಡ ಪ್ಲೀಸ್, ಎಲ್ಲರೂ ಒಂದೊಂದು ಕಮೆಂಟ್ ಮಾಡಿ. ಸೊ ಇದೇ ಥರ ಜಾಸ್ತಿ ಸಪೋರ್ಟ್ ಮಾಡಿ ಗೈಸ್. ಲವ್ ಯು, ಬಾಯ್, ಟೇಕ್ ಕೇರ್. ಹಾಗೆ ಇದು ಯಾವ ಹಣ್ಣು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್.